ಸ್ಟ್ರೀಟ್ ಅಂಡ್ ನಾನು ನಿಮ್ಮ ಸ್ವೀಟ್ ಹಾರ್ಟ್ ಚೈತ್ರ. ಇವತ್ತಿನ ಚಾಟ್ ಸ್ಟ್ರೀಟ್ ತುಂಬಾ ಸ್ಪೆಷಲ್. ಏನು ಸ್ಪೆಷಲ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಕೀಪ್ ವಾಚಿಂಗ್. ಹಾಯ್, ನಾನು ಬನಶಂಕರಿ BDA ಕಾಂಪ್ಲೆಕ್ಸ್ ಅಲ್ಲಿ ಇದ್ದೀನಿ. ಸೊ ಬನಶಂಕರಿ BDA ಕಾಂಪ್ಲೆಕ್ಸ್ ಅಂದ ತಕ್ಷಣ BDA ಕಾಂಪ್ಲೆಕ್ಸ್ ಯೂಶುವಲ್ ಆಗಿ ಶಾಪಿಂಗ್ ಮಾಡ್ತಾರೆ. ಇಲ್ಲೂ ಕೂಡ ಶಾಪಿಂಗ್ಗೋಸ್ಕರನೇ ಬಂದಿರೋದು. ಬಟ್ ಈಗ ಸದ್ಯಕ್ಕೆ ಗಣೇಶ ಹಬ್ಬ ನಡೀತಿದೆ. ಯೂಶುವಲ್ ಆಗಿ ಗಣೇಶ ಹಬ್ಬ ಆದ ನಂತರ ಗಣೇಶನ ಪರ್ಚೇಸ್ ಮಾಡ್ತಾರೆ. ಅಂದರೆ ವಿಗ್ರಹ ಎಲ್ಲ ಇವಾಗ ಹುಡುಗರೆಲ್ಲ ಗಣೇಶ ಕೂರಿಸಿರ್ತಾರಲ್ವಾ, ಕೂರಿಸೋದು ಯೂಶುವಲ್ ಆಗಿ ಹಬ್ಬ ಆದ್ರ ಮೇಲೆ. ಯಾಕಂದರೆ ಮಾಡೆಲ್ಸ್ ಎಲ್ಲ ಅಂದರೆ ಗಣೇಶನ ವಿಗ್ರಹ ಎಲ್ಲ ಕಡಿಮೆಗೆ ಸಿಗ್ಬೋದು ಅಂತ ಅವ್ರ ಯೋಚನೆ ಇರ್ಬೋದು. ಸೊ ಇಲ್ಲಿ ಈಕೋ ಫ್ರೆಂಡ್ಲಿ ಗಣೇಶ ವಿಗ್ರಹಗಳು ಸಿಗುತ್ತೆ. ಏನೇನು ಸಿಗುತ್ತೆ, ಯಾವ್ಯಾವ ಥರ ವೆರೈಟಿ ಆಫ್ ಮಾಡೆಲ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಫಾಲೋ ಮಾಡಿ ಬನ್ನಿ. ಓಕೆ, ಇಷ್ಟೆಲ್ಲ ಗಣೇಶನ್ ವಿಗ್ರಹ ಇದೆ ಇಲ್ಲಿ. ಫಸ್ಟು ನಾನು ಗಣೇಶನ್ ಬಸ್ಗೆ ಹೊಡ್ತೀನಿ. ಓ ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ. ಯಾಕೆ ಗೊತ್ತಾ, ಗಣೇಶನ್ಗೆ 3 ಸತಿ ಬಸ್ಗೆ ಏನಾದ್ರು ಹೊಡೆದ್ರೆ ಗಣೇಶ ನಾವು ಮಾಡಿರೋ ತಪ್ಪೆಲ್ಲ ಕ್ಷಮಿಸ್ಬಿಡ್ತಾನಂತೆ. ಫ್ರೆಂಡ್ಲಿ ಗಾಡ್, ನನ್ನ ಫೇವ್ರೆಟ್ ಗಾಡ್ ಗಣೇಶ. ಸೊ ಇಲ್ಲಿ ಎಷ್ಟೊಂದು ಗಣೇಶ ಮಾಡೆಲ್ಸ್ ಇದೆ. ಸೊ ಇದ್ರ ಬಗ್ಗೆ ಹೇಗೆ ತಯಾರಿಸ್ತಾರೆ, ಹೇಗೆ ಇಕೋ ಫ್ರೆಂಡ್ಲಿ ಮಾಡ್ತಾರೆ, ಯೂಸ್ಲಾಗಿ ಪೇಂಟ್ ಎಲ್ಲ ಯೂಸ್ ಮಾಡ್ತಾರೆ. ಆ್ಯಂಡ್ ನಾನು ಕೂಡ ಗಣೇಶ ಹಬ್ಬ ಆಯಿತು, ಆದ್ರೂ ಒಂದು ಗಣೇಶ ವಿಗ್ರಹ ಕೂಡ ಪರ್ಚೇಸ್ ಮಾಡಬೇಕು. ಸೊ ಅಂಗಡಿ ಓನರ್ ಲಕ್ಷ್ಮಣ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಲಕ್ಷ್ಮಣ್, ವೆಲ್ಕಮ್ ಟು ದ ಶೋ. ಸೊ ನಮ್ಮ ವೀಕ್ಷಕರನ್ನ ಕರ್ಕೊಂಡ್ಬಂದಿದ್ದೀನಿ. ಏನಪ್ಪ ಗಣೇಶ ಹಬ್ಬ ಆಯಿತು, ಇವಾಗ ಬಂದಿದ್ದಾರೆ ಇವರು ಅಂತ ಯೋಚನೆ ಮಾಡ್ತಿದ್ದೀರಾ. ಯೂಶುವಲಾಗಿ ಕಸ್ಟಮರ್ಸ್ ಹಂಗೆ ಅಲ್ವಾ ಮಾಡೋದು, ಲೈಕ್ ಹಬ್ಬ ಆದ್ರ ಮೇಲೆ ಗಣೇಶ ಇದು ಮಾಡ್ತಾರೆ. ಬಟ್ ಫಸ್ಟ್ ಕ್ವೆಶನ್ ಏನಪ್ಪ ಅಂತಂದರೆ, ಇವಾಗ ಗಣೇಶ ಹಬ್ಬಕ್ಕೂ ಮುಂಚೆ ಅಥವಾ ಗಣೇಶ ಹಬ್ಬ ಆದ್ರ ಮೇಲೆ ಏನು ಡಿಫ್ರೆನ್ಸ್ ಇರುತ್ತೆ ಪ್ರೈಸ್ ಮೇಲೆ? ಗಣೇಶ ಹಬ್ಬ ಆದ್ಮೇಲೆ ಎಲ್ಲ ಡಿಸ್ಕೌಂಟ್ ಎಲ್ಲ ಕ್ಲಿಯರ್ ಅಂದ್ಬಿಟ್ಟು ಎಲ್ಲ ಕಮ್ಮಿ ಕೊಟ್ಬಿಡ್ತೀವಿ ಆ ಟೈಮಲ್ಲಿ. ಹೌದಾ? ಅಂದರೆ ಇವಾಗ ಗಣೇಶ ಹಬ್ಬಕ್ಕಿಂತ ಮುಂಚೆ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಇದ್ರೆ ಗಣೇಶ ಹಬ್ಬ ಆದ್ಮೇಲೆ ಎಷ್ಟಿಗೆ ಬೀಳುತ್ತೆ? 80 ರೂಪೀಸ್, 70, 80 ಆ ಥರ. ಸೊ ಅದಕ್ಕೆ ಇರಬೇಕು ಮೋಸ್ಟ್ಲಿ ಎಲ್ಲರೂ ಅಷ್ಟೇ. ನಮ್ಮನೆ ರೋಡಲ್ಲಿ ಒಂದು ಬ್ಯಾನರ್ ಹಾಕ್ಬಿಟ್ಟಿದ್ರು 1 ತಿಂಗಳು ಮುಂಚೆನೆ ಗಣೇಶ ಹಬ್ಬದ್ದು, ಗಣೇಶ ಕೂರಿಸ್ತೀವಿ ಅಂತ. ಗಣೇಶ ಹಬ್ಬ ಆದ್ರೂ ಮೇಲೆ ಇವಾಗ ಅವರು ಗಣೇಶ ಕೂರಿಸ್ತಿದ್ರು. ಸೊ ದಟ್ಸ್ ದ ರೀಸನ್ ಅಂತ ಹೇಳಿದ್ರು. ಸೊ ಇಲ್ಲಿ ಎಷ್ಟೊಂದು ವಿಗ್ರಹಗಳಿದೆ. ಸೊ ಫಸ್ಟ್ ಇಲ್ಲಿಂದ ಬರೋಣ. ಸೊ ಗೌರಿ ಗಣೇಶ ಒಟ್ಟಿಗೆನೆ ತಗೊಂತಾರೆ. ಗೌರಿ ಗಣೇಶ ಒಟ್ಟಿಗೆ. ಓಕೆ, ಸೊ ಇದಕ್ಕೆ ನೀವು ಪೇಂಟ್ ಯೂಸ್ ಮಾಡಿಲ್ಲ, ಪೇಂಟ್ ಯೂಸ್ ಮಾಡಿ ಬರೀ ಬ್ರೌನ್ ಇದೆ. ಸೊ ಇದು ಏನಕ್ಕೆ? ಈಗೆಲ್ಲ ಬಣ್ಣ ಎಲ್ಲ ಕಮ್ಮಿ ಮಾಡಿದ್ವಿ, ಬಣ್ಣದ ಇಡ್ತಾನೆ ಇಲ್ಲ ನಾವು ಗಣೇಶ. ಇಕೋ ಫ್ರೆಂಡ್ಲಿ ಈಗೆಲ್ಲ ಬರೀ ಮಣ್ಣಿಂದ ಮಾತ್ರ, ಬರೀ ವಾಟರ್ ಪೇಂಟ್ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಅಂದ್ರೆ ಯೂಶುವಲ್ ಆಗಿ ಎಲ್ಲರೂ ಇವಾಗ ಕಲರ್ಸ್ ಅಂದ್ರೆ ನೀರಿಗೆ ಹೋಗಿ ಹಾಕಿ ಎಲ್ಲ. ಹೌದು, ಕೆಮಿಕಲ್ದೆಲ್ಲ ಈಗ ಬೇಡ ಅಂತ ನಾವು ಫುಲ್ ಎಲ್ಲ ಮಣ್ಣಿಂದೇ ಇವೆಲ್ಲ. ಇದು ಫುಲ್ ಇನ್ನೂ ಮಣ್ಣಿಂದ ಇನ್ನೂ ಬರ್ತಾ ಇದೆ. ಓಕೆ, ಅಂದ್ರೆ ಜಾಸ್ತಿ ಕಸ್ಟಮರ್ಸ್ ಏನು ಇಷ್ಟಪಡ್ತಾರೆ ಮಣ್ಣಿಂದ? ಇಲ್ಲ, ಇವಾಗೆಲ್ಲ ಫುಲ್ ಮಣ್ಣಿಂದ ಇವಾಗ. ಇವಾಗೆಲ್ಲ ಕಲರ್ ಎಲ್ಲ ಕಮ್ಮಿ ಮಾಡ್ಬಿಟ್ಟಿದ್ದೀವಿ. 20% ಅಷ್ಟೇ ಸಿಗೋದು, 80% ಫುಲ್ ಮಣ್ಣಿಂದೇ ಇಡ್ತಾ ಇದ್ದೀವಿ. ಸೊ ಲಕ್ಷ್ಮಣ್ ಅವರೇ, ಯೂಶುವಲ್ ಕಸ್ಟಮರ್ಸ್ ಬಂದು ಇವಾಗ ಕಲರ್ಸ್ ಏನಾದ್ರು ಚೂಸ್ ಮಾಡಿದ್ರೆ ನೀವೇನಾದ್ರು ಸಜೆಸ್ಟ್ ಮಾಡ್ತೀರಾ, ಇದು ಬೇಡ ಇದು ತಗೊಳ್ಳಿ ಆ ಥರ? ಹೇಳ್ತೀವಿ, ಆದಷ್ಟು ಮಣ್ಣಿಂದೇ ತಗೊಳ್ಳಿ ಅಂತ ನಾವು ಇದು ಮಾಡ್ತಿದ್ದೀವಿ. ಪೈಂಟಿಂಗ್ ಬೇಡ ಅಂತ ಓಕೆ ಅಂತ ಆದಷ್ಟು ಕಸ್ಟಮರ್ ಅದೇ ತಗೋತಾ ಇದ್ದಾರೆ. ನನಗೂ ಮಣ್ಣಿಂದೇ ಅದನ್ನ ಗಣಪತಿ ಮತ್ತೆ ಗೌರಿ ಎರಡು ತಗೊಂಡು ಹೋಗ್ತೀನಿ ಮನೇಲಿ ಕೂರ್ಸೋಕೆ. ಸೊ ನನಗೆ ತೋರಿಸ್ಕೊಡಿ, ಯಾವ್ದು ಸೆಲೆಕ್ಟ್ ಮಾಡೋದು? ನೋಡಿ, ಸ್ಮಾಲ್ ಸೈಜ್ ಇಂದ ಇಲ್ಲಿಂದ ಸ್ಟಾರ್ಟ್ ಇದೆ. ಓಕೆ, ಗೌರಿ ಆ ಸೈಜ್ ಇದೆ. ಓಕೆ, ಇಲ್ಲಿಂದ ಇನ್ನೂ ದೊಡ್ಡದು ಬೇಕಾದ್ರೆ ಇನ್ನೂ ಇದೆ, ಸ್ಟಾಕ್ ಇದೆ, ದೊಡ್ಡ ಸ್ಟೋರ್ ರೂಮ್ ಅಲ್ಲಿ ಇದೆ, ಬೇಕಾದ್ರೆ ತರಿಸ್ಕೊಡ್ತೀವಿ. ಅಂದ್ರೆ ಇವಾಗ ದೊಡ್ಡದು ಬೇಕು, ಇವಾಗ ರೋಡಲ್ಲಿ ಕೂರ್ಸೋದಕ್ಕೆ ದೊಡ್ಡದು ಬೇಕಂದ್ರೆ ಇದೆ, ಎಲ್ಲ ಸೈಜ್ ಇದೆ. ನಮ್ಗೆ ಒಂದು 2-3 ಡೇಸ್ ಮುಂಚೆ ಹೇಳಿದ್ರೆ ಸಾಕು ನಾವು ಕೊಡ್ತೀವಿ. ವೆರಿ ನೈಸ್. ಸೊ ನಿಮ್ಮ ಮನೇಲಿ ಗಣೇಶ ಕೂರ್ಸಿದ್ದೀರಾ? ನಾವು ಹಬ್ಬದ ಬಿಸಿಲೇ ಇರ್ತೀವಿ, ನಮ್ಗೆ ಎಲ್ಲೂ ಆಗಲ್ಲ. ಇಲ್ಲ, ನಿಮ್ಮಂತ ಮಾಡೋದು ನಾವು ಪೂಜೆ ನಾವು ಬರ್ತೀವಿ ಬೇಕಾದ್ರೆ. ಕಾಂಪ್ಲೆಕ್ಸ್ ಎಲ್ಲ ಕೊಡಿಸ್ತೇವೆ, ಕಾಂಪ್ಲೆಕ್ಸ್ ಅಲ್ಲಿ ಗಣೇಶ ಕೊಡಿಸ್ತೇವೆ. ಇಲ್ಲೇ ಒಂದು ಹಬ್ಬದ ಎನ್ವೈರನ್ಮೆಂಟ್ ಇದೆ. ನಾವು ಗಣೇಶ ತಗೊಳ್ಬೇಕಂತೆ ನಮ್ಮ ಮನೇಲಿ ಕೂರ್ಸ್ಬಿಟ್ಟು ಇವ್ರನ್ನ ಇನ್ವೈಟ್. ಇಲ್ಲ, ನಾವು ಮನೇಲಿಲ್ಲ, ನನಗೆ ಕಾಂಪ್ಲೆಕ್ಸ್ ಅಲ್ಲೇ ಕೊಡಿಸ್ತೇವೆ. ಓಕೆ, ಸೊ ಇವಾಗ ನಾನು ಸ್ವಲ್ಪ ಮೀಡಿಯಂ ಸೈಜ್ ಗಣೇಶ ನೋಡಿ ಎಲ್ಲ ಸರಿ. ಓಕೆ, ಸ್ವಲ್ಪ ಭಾರ ಇತ್ತು? ಇಲ್ಲ, ಭಾರ ಇಲ್ಲ, ಈಗ ಇಟ್ಕೊಂಡು. ಸೊ ಈ ಗಣಪತಿ ತಗೊಂತೀನಿ. ಓಕೆ, ಸೊ ಗಣಪತಿ ಬಪ್ಪ ಮೋರ್ಯ, ಮಂಗಳಮೂರ್ತಿ ಮೋರ್ಯ. ಓಕೆ, ನನ್ನ ಕೈಯಲ್ಲಿ ಗಣೇಶನ ವಿಗ್ರಹ ಇದೆ. ಸರ್, ಇವಾಗ ಇದು ಕ್ಲೇನಲ್ಲಿ ಮಾಡಿರೋಂಥ ಗಣೇಶ. ಸೊ ಇದು ಹೇಗೆ, ಎಲ್ಲಿ ತಯಾರಿಸ್ತಾರೆ ಇದನ್ನ? ನಾವು ಇಲ್ಲೇ ಕುಮಾರಸ್ವಾಮಿ ಲೇಔಟಲ್ಲಿ ಇಲ್ಲೇ ಮಾಡಿಸ್ತೀವಿ. ಓಕೆ,
ಇದರಲ್ಲಿ ಮಣ್ಣಿನಲ್ಲಿ ಅಂದ್ರೆ ವಿಭೂತಿ ಬರುತ್ತೆ, ನಾಮ ಈ ತರ ಒಬ್ಬರು ನಮ್ಗೆ ಕೇಳ್ತಾರೆ, ಓಕೆ ಆ ತರ ನಾವು ಇಟ್ಕೊಳ್ತೀವಿ. ಓಕೆ, ಅಂದ್ರೆ ಇದು ಮೌಲ್ಡ್ ಅಲ್ಲಿ ಮಾಡ್ತಾರೆ ಇಲ್ಲ ಕ್ಲೇನ್ ಅಲ್ಲಿ ಮಾಡ್ತಾರೆ? ಮೋಲ್ಡ್ ಓಕೆ, ಯಾವ ತರ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಇದು ಮಾಡಕ್ಕೆ? ಪ್ಲಾಸ್ಟಿಕ್ ಅಲ್ಲೇ ಮಾಡ್ತಾರೆ, ಹಾ, ಮಣ್ಣಿನ ಇದಲ್ಲೇ ಫುಲ್ ಇದಾಗ ಮಾಡ್ತಾರೆ. ಇವ್ರಿಗೆ ಏನು ಗೊತ್ತಿಲ್ಲ, ಸುಮ್ಮನೆ ಮಣ್ಣಲ್ಲೇ ಮಾಡೋದು. ಹೌದು, ನಾವು ಅಲ್ಲೇ ಇರ್ತೀವಿ, ಮೋಲ್ಡ್ ಇದೆ. ಓಕೆ, ದಟ್ಸ್ ವೆರಿ ನೈಸ್. ಸೊ ಇದ್ರಲ್ಲಿ ಒಂಚೂರು ಕಲರ್ ಯೂಸ್ ಮಾಡಿ. ಇಲ್ಲ, ಇದು ಕಲರ್ ಯೂಸ್ ಮಾಡಿ. ಸೊ ಗಣೇಶಂಗೆ ಕಿರೀಟ, ಇದು ಕೈಯಲ್ಲಿ ಯೂಸ್ ಮಾಡುವಂತ ಆಯುಧ, ಅದ್ ಮಾತ್ರ ಗೋಲ್ಡ್ ಪೇಂಟ್ ಮಾಡಿದ್ದಾರೆ. ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾನೆ ನಮ್ ಗಣೇಶ. ತಗೊಂತೀನಿ ಸ್ವಲ್ಪ ಬಾಳ. ಓಕೆ, ಸೊ ಇವಾಗ ಯೂಶುವಲ್ ಆಗಿ ಗಣೇಶ ಹಬ್ಬದ ಟೈಮಲ್ಲೇ ಗಣೇಶ ವಿಗ್ರಹ ತಗೊಳ್ತಾರೆ. ಹಾಗೆ ಅಂತ ಏನಿಲ್ಲ, ಹಬ್ಬ ಆದ್ಮೇಲೆ ಹೋಗುತ್ತೆ, ಒಂದು ತಿಂಗಳು ತನಕ ಹೋಗುತ್ತೆ. ಓಕೆ, ಅದು ಬಿಟ್ಟು ಬೇರೆ ಟೈಮಲ್ಲಿ ನೀವು ಏನ್ ಮಾಡ್ತೀರಾ? ರೇಟ್ ನಮ್ದು ಗ್ರಂಥಿಗೆ ಪೂಜಾ ಐಟಮ್ಸ್ ಅಂಗಡಿ ಇದೆ. ಹೌದು, ನಂದಿಗೆ ಎಲ್ಲ ಹೌದು, ಗ್ರಂಥಿಗೆ ಪೂಜಾ ಐಟಮ್ಸ್ ಎಲ್ಲ ಇದೆ. ಆಯಾ ಸೀಸನ್ ಏನಿದೆ ಅದು ಬಿಸ್ನೆಸ್ ಮಾಡ್ತೀವಿ. ಸೊ ಗೊತ್ತಲ್ಲ ಫ್ರೆಂಡ್ಸ್, ಇರೋ ಆಯಾ ಸೀಸನ್ ಅಲ್ಲಿ ಏನೇನ್ ಇರುತ್ತೋ ಆ ಬಿಸ್ನೆಸ್ ಮಾಡ್ತಾರಂತೆ. ಇನ್ನೂ ವಿಷಯ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೀವು ಉದ್ಯಮ ಮ್ಯೂಸಿಕ್ ನೋಡ್ತಾನೆ ಇರಿ. 2 ಸೂಪರ್ ಡೂಪರ್ ಸಾಂಗ್ಸ್ ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡ್ತಾ ಇದ್ದೀನಿ. ವಾಚ್ ಅಂಡ್ ಗೆಟ್ ಬ್ಯಾಕ್. ಸೊ ಗಣೇಶ ಹಬ್ಬ ಅಂದ ತಕ್ಷಣ ಬರೀ ಗಣೇಶ ಹಾಗೆ ತಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಬಾರ್ದು. ಇದಕ್ಕೆ ಆದಂಥ ಒಂದು ಪದ್ಧತಿ ಇರುತ್ತೆ. ಸೊ ಗಣೇಶ ವಿಗ್ರಹ ತಗೊಂಡಾಯ್ತು, ಇನ್ನು ಬೇರೆ ಏನೇನೋ ಐಟಮ್ಸ್ ತಗೊಬೇಕು. ಲಕ್ಷ್ಮಣ್ ಅವರು ನಮ್ಗೆ ತಿಳಿಸ್ಕೊಡ್ತಾರೆ ಗಣೇಶ ಕೂರ್ಸೋದಕ್ಕೆ, ಗಣೇಶನ ಮನೆಗೆ ತಗೊಂಡು ಹೋಗೋದಕ್ಕೆ ಏನೇನು ಬೇಕು ಅಂತ. ಸೊ ಲಕ್ಷ್ಮಣ್ ಅವರೇ ಹೇಳಿ, ಇವಾಗ ಗಣೇಶ ವಿಗ್ರಹ ತಗೊಂಡಿದ್ದೀನಿ, ಇದನ್ನ ನಾನು ಮನೆಗೆ ಎತ್ಕೊಂಡು ಹೋಗ್ಬೇಕಂದ್ರೆ ಏನೇನು ಬೇರೆ ಏನು ಪರ್ಚೇಸ್ ಮಾಡಬೇಕು? ಗಣೇಶನ್ ತಗೊಂಡೋಗ್ಬೇಕಾದ್ರೆ ಒಂದು ತಟ್ಟೆಯಲ್ಲಿ ಓಕೆ, ಅದನ್ನಿಟ್ಟು ಒಂದು ಅಕ್ಕಿ ಎಲ್ಲ ಇಟ್ಬಿಟ್ಟು ತಟ್ಟೆ ಇಟ್ಕೊಂಡು ತಗೊಂಡೋಗ್ತಾರೆ. ಓಕೆ, ಒಂದು ಪೂಜೆಗೆ ಮುಖ್ಯವಾಗಿ ಗೌರಮ್ಮಂಗೆ ಮೇನ್ 16 ಎಳೆ ಗೆಜ್ಜೆ ವಸ್ತ್ರ, ಓಕೆ, ಗಣೇಶಂಗೆ ಬಂದು 21 ಎಳೆದು 21 ಎಳೆದು ಹತ್ತಿಲಿ ಮಾಡಿರ್ತಾರೆ, 21 ಎಳೆ ಗೆಜ್ಜೆ ವಸ್ತ್ರ ತಗೋತಾರೆ. ಓಕೆ, ಗೆಜ್ಜೆ ವಸ್ತ್ರ ಅಂದ್ರೆ ಹತ್ತಿಲಿ ಹೌದು, ಹತ್ತಿಲಿ ಗೌರಮ್ಮಂಗೆ 16 ಎಳೆ, ಗಣೇಶಂಗೆ 21 ಎಳೆ. ಓಕೆ, ಕೊಟ್ಬಿಡಿ, ನಾವು ಮನೆಗೆ ಹೋಗಿ ಜೋಡಿಸ್ತೀವಿ. ಓಕೆ ನೋಡಿ, ಇದು ಗೌರಮ್ಮಂಗೆ 16 ಎಳೆದು, ಓಕೆ, ಇದು ಗಣೇಶಂಗೆ 21 ಎಳೆ. ಓಕೆ, ಆಮೇಲೆ ಇದಕ್ಕೆ ಗೌರಮ್ಮಂಗೆ ಮುಖ್ಯ ಶ್ರೇಷ್ಠವಾದ್ದು ಗಂಧುಡಿ. ಓಕೆ, ಸೊ ನಮ್ ಗಣೇಶಂಗೆ ಮತ್ತೆ ಗೌರಮ್ಮಂಗೆ ಗೆಜ್ಜೆ ವಸ್ತ್ರ ತಗೊಂಡಾಯ್ತು. ಬೇರೆ ಏನೇನು ತಗೊಬೇಕು ಕೇಳೋಣ? ಬೇರೆ ಏನೇನು ತಗೊಬೇಕು? ಚಂದ್ರ ಬುಕ್ಕಿ ಇಟ್ಟ ಆಯ್ತು. ಓಕೆ, ಆಮೇಲೆ ಗೌರಮ್ಮನ್ ಸೆಟ್ ಅಂತ ಬರುತ್ತೆ. ಇದು ಚಂದ್ರ ಬೊಕ್ಕಿಟ. ಹೌದು, ಚಂದ್ರ ಬುಕ್ಕಿಟ್ ಗಂಧುಡಿ ಅಂತಾರೆ. ಓಕೆ, ಇದು ಗೌರಮ್ಮಂಗೆ ಶ್ರೇಷ್ಠವಾದ್ದು ಗಂಧುಡಿ. ಓಕೆ, ಅದಾದ ನಂತರ ಇದನ್ನ ಬಳೆ ಬಿಚ್ಚೋಲೆ ಸೆಟ್ ಅಂತ ಬರುತ್ತೆ ಎಲ್ಲ. ಓಕೆ, ಅರ್ಶಿನ ಕುಂಕುಮ, ಬಳೆ ಬಿಚ್ಚೋಲೆ, ಡಬ್ಬಿ, ಕನ್ನಡಿ, ಬಾಚಣಿಗೆ ಅಂತ ಅಂದ್ರೆ ಎಲ್ಲ ಗೌರಿ ಎಲ್ಲ ಸಣ್ಣ ಸಣ್ಣದು ಸೆಟ್ ಮಾಡಿರ್ತೀವಿ. ಎಷ್ಟು ಚಿಕ್ಕದಿದೆ ನೋಡಿ ಬಾಚಣಿಗೆ. ಇದಕ್ಕೆ ಹೇಳಿ ಮಾಡ್ಸಿರ್ತಾರಲ್ಲ ಪೂಜೆಗೆ. ಆಮೇಲೆ ಮರ ಕೊಡ್ತಾರೆ, ಓಕೆ, ಬಾಗಿನ ಮರ. ಓಕೆ, ಅದ್ರ ಜೊತೆಗೆ ಧಾನ್ಯಗಳು ಕೂಡ ಸೆಟ್ ಮಾಡಿ ಇಡ್ತೀವಿ ನಾವು. ಹಾ, 6 ಧಾನ್ಯ, ಇವಾಗ ಒಂದು ಏನು ಬೆಲ್ಲ. ಯಾರಿಗೂ ಕೆಲಸನೇ ಇಲ್ಲ, ಕೆಲಸ ಇಲ್ಲ, ಸುಲಭವಾಗಿ ಎಲ್ಲ ಬಂದ್ಬಿಟ್ರೆ ಸಾಕು, ಎಲ್ಲ ರೆಡಿ ಮಾಡಿ ರೆಡಿಮೇಡ್. ಇವಾಗ ಯೂಶುವಲ್ ಕೆಲ್ಸಕ್ಕೆ ಹೋಗೋರ್ಗೆ ಟೈಮ್ ಇರೋದಿಲ್ಲ, ಹಬ್ಬ ಆಚರಿಸಬೇಕು ಈ ತರ. ಒಂದು ಮನೆಗೆ ಪೂಜೆ ಮಾಡಕ್ಕೆ ಅರ್ಚಕರು ಬರ್ತಾರೋ ಇಲ್ಲೋ ಅದಕ್ಕೆ ಸಿಡಿ ಕೂಡ ಇಟ್ಟಿರ್ತೀವಿ. ಓ ಮೈ ಗಾಡ್. ಗಣಪತಿ ಶಾಸ್ತ್ರಿಗಳದು, ಓಕೆ, ಗಣೇಶ ಗೌರಿ ಗಣೇಶದ ಎರಡೂ ಇಡ್ತೀವಿ ಸಿಡಿ. ಓಕೆ, ನಾನು ಗಣೇಶಂದು ಸಿಡಿ ತಗೊಳ್ತೀನಿ. ಸೊ ಮನೆಯಲ್ಲಿ ಗಣಪತಿ ಸಾಂಗ್ಸ್ ಯಾವಾಗ್ಲೂ ಕೇಳ್ತಾ ಇರಬೇಕು, ಒಳ್ಳೇದಾಗುತ್ತೆ. ಸೊ ಸಿಡಿ ತಗೊಂಡಿದ್ದೀನಿ, ನೀವು ಇಲ್ಲಿ ಬಂದು ಗಣೇಶ ಸಿಡಿ ತಗೊಂಡು ಪ್ರಾರ್ಥನೆ ಮಾಡಿ. ನೆಕ್ಸ್ಟ್ ಹತ್ತಿ ಹಾರ ಬೇಕಾದ್ರೆ ಹತ್ತಿ ಹಾರಗಳು ಇದೆ, ಫ್ಯಾನ್ಸಿ ಡಿಸೈನ್ ಹಾರಗಳೆಲ್ಲ ಇಟ್ಟಿದ್ದೀವಿ. ಓಕೆ, ಒಂದು ರಂಗೋಲಿ ಡಿಸೈನ್, ಕುಂಡನ್ ಸ್ಟೋನ್ಸ್ ವರ್ಕಿಂಗ್, ಓಕೆ, ಹಬ್ಬಕ್ಕೆ ಸಂಬಂಧಪಟ್ಟಿದ್ದು A to Z ಎಲ್ಲ ಇಡ್ತೀವಿ. ಇವಾಗ ನೋಡಿ ಮಾಡರ್ನೈಸ್ ಆಗೋಗ್ಬಿಟ್ಟಿದೆ ಅಂದ್ರೆ, ಬಾಳೆ ಎಲೆ ಅಲ್ಲ ಮಾವಿನ ಎಲೆ ಎಲ್ಲ ತೋರಣ ಕಟ್ಟಕ್ಕೆ ಪ್ಲಾಸ್ಟಿಕ್ ರೆಡಿ. ಓಕೆ, ಸೊ ಇವಾಗ ನಾನು ಗಣೇಶನ್ನ ಒಂದು ಟ್ರೇನಲ್ಲಿ ತಗೊಂಡು ಹೋಗ್ತೀನಿ. ಒಂದು ಟ್ರೇ ಕೊಡಿ ನಾನು. ಓಕೆ, ತಗೊಳ್ಳಿ, ಇಟ್ಕೊಳ್ಳ ಇಟ್ರೆ ಓಕೆ, ತಡೆಯುತ್ತೆ. ಓಕೆ, ಬೇರೆ ಏನೇನು ತಗೊಂಡು ಹೋಗ್ಬೇಕು ಇದಕ್ಕೆ? ಅರ್ಶಿನ ಕುಂಕುಮ, ಕೊಡಿ, ಕಡ್ಡಿ ಕರ್ಪೂರ ಎಲ್ಲ ಕೂಡ ನಾನು ಕೊಡಿ ಎಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಗಣೇಶನ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ. ಅರ್ಶಿನ ಕುಂಕುಮ, ಕಡ್ಡಿ ಕರ್ಪೂರ, ಓಕೆ, ಅಗರಬತ್ತಿ ಅಂದ್ಕೊಳ್ಳ. ಓಕೆ, ಸೊ ಇಷ್ಟು ಐಟಮ್ಸ್ ಬೇಕು ನಮ್ಮ ಗಣೇಶಗೆ. ಸೊ ಇದನ್ನ ಇಲ್ಲಿ ಇಟ್ಟಿರ್ತೀನಿ. ಗಣೇಶ ಮನೆಯೊಳಗಿದ್ರೆ ನಾವು ರಂಗೋಲಿ ಕೂಡ ಹಾಕಿ ಡೆಕೋರೇಷನ್ ಮಾಡಬೇಕಲ್ಲ, ಸೊ ಅದು ಈ ಅಂಗಡಿನಲ್ಲಿ ಸಿಗುತ್ತೆ.
ಸೊ ನಮ್ಗೆ ಕುಂದನ್ ಸ್ಟೋನ್ಸ್ ಅಲ್ಲಿ ಇರುವಂತ ರಂಗೋಲಿ ಪ್ಯಾಕೆಟ್ಸ್ ತೋರಿಸಿ. ತುಂಬಾ ಡಿಸೈನ್ಸ್ ಗಳಿದೆ. ಸೊ ಇವಾಗ ನಿಮ್ ಹತ್ರ ಈ ಕುಂದನ್ ಸ್ಟೋನ್ಸ್ ನಲ್ಲಿ ಮಾಡಿರುವಂತ ಇದು ಇವಾಗ ದೇವ್ರ ಮನೆ ಆಚೆ ಪೇಂಟ್ ಹಾಕಿದ್ರೆ ನಿಲ್ಲೋದಿಲ್ಲ, ಮತ್ತೆ ಚಾಕ್ ಪೀಸ್ ಹಾಕಕ್ಕೂ ಆಗಲ್ಲ. ಹಬ್ಬದಲ್ಲಿ ಉಪಯೋಗಿಸಿ ಮತ್ತೆ ಅದೇ ಕವರ್ ಅಲ್ಲಿ ಹಾಕಿ ಹಾಗೆ ಎತ್ತಿ ಇಡಬಹುದು. ಅಂದ್ರೆ ಸ್ಟಿಕ್ಕರ್ ತರ ಇದು ಡಬಲ್ ಸೈಜ್ ಸ್ಟಿಕ್ಕರ್ ಅಂಟಿಸಬಹುದು. ಮತ್ತೆ ಚೆನ್ನಾಗಿ ಕಾಣುತ್ತೆ. ಎಸ್ಪೆಷಲಿ ನಮ್ಮ ಮನೆಯಲ್ಲಿ ದೇವ್ರ ಮನೆ ಆಚೆ ಅಂಟಿಸ್ತೀನಿ ನಾನು. ಇದು ತಗೊಂಡ್ ಹೋಗಿ. ಇದಲ್ದೆ ಇದು ಹಾರ ಅಲ್ವಾ? ಹೌದು. ಓಕೆ. ಸೊ ಇದೆರಡನ್ನೂ ತಗೊಳ್ತಾ ಇದ್ದೀನಿ. ಸೊ ಗ್ರ್ಯಾಂಡ್ ಹಬ್ಬ. ರೆಡಿನಾ ಗಣೇಶ ನಮ್ಮ ಮನೆಗೆ ಬರಕ್ಕೆ? ನೋಡಿ ರೆಡಿ ಅಂತೆ ನಮ್ಮ ಗಣೇಶ ಹೇಳ್ದ. ಸೊ ಕರ್ಕೊಂಡು ಹೋಗ್ತೀನಿ ಗಣೇಶ. ಹಬ್ಬ ಗಣೇಶ ಹಬ್ಬ ಅಂತ ಹೇಳೋದು ಲಡ್ಡು ಮಾಡಿರ್ತಾರೆ ಚಿಕ್ಕ ವಯಸ್ಸಲ್ಲಿ ನಾವು ತಿಂದು ಅಭ್ಯಾಸ. ಇವಾಗ ನಾನೇ ಗಣೇಶನ ಪರ್ಚೇಸ್ ಮಾಡಿ ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಪದ್ಧತಿನ ಫಾಲೋ ಮಾಡಿ ಗಣೇಶ ಹಬ್ಬ ಆಚರಿಸ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಲಕ್ಷ್ಮಣ್ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಮ್ಮಮ್ಮ ಎಲ್ಲ ಯಾವಾಗಲೂ ಮಾಡಿಬಿಡ್ತಿದ್ರು, ನನಗೆ ಗೊತ್ತಾಗ್ತಾ ಇರಲಿಲ್ಲ. ನೀವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಏನೇನು ಬೇಕು ನಮ್ಮ ಗಣೇಶಗೆ ಮತ್ತು ಗೌರಿಗೆ ಎಲ್ಲ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಕ್ಷಕರಿಗೂ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಇದೆಲ್ಲ ಅವೈಲೇಬಲ್ ಇರುತ್ತೆ, ರೆಡಿಯಾಗಿ ಹೋಗಿ ತೊಗೊಂಡ್ಬಿಟ್ಟು ಮಾಡ್ಬೋದು ಅಂತ. ಎಸ್ಪೆಷಲಿ ನನ್ನ ಫೇವ್ರೇಟ್ ಏನಪ್ಪ ಅಂತಂದರೆ ರಂಗೋಲಿ, ಕುಂದನ್ ಸ್ಟೋನ್ಸ್ದು ತುಂಬ ಚೆನ್ನಾಗಿತ್ತು. ಸೊ ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್. ಓಕೆ ಫ್ರೆಂಡ್ಸ್, ನಾನಿವಾಗ ಕತ್ರಿಗೊಪ್ಪೆನಲ್ಲಿರೋ UK ಫುಡ್ಸ್ ಅಲ್ಲಿದ್ದೀನಿ. ಮನೆ ಆಹಾರದ ಮಳಿಗೆ ಅಂತ ಟೈಟಲ್ ಇದೆ. ಸೊ ಇಲ್ಲಿ ಮನೆ ಊಟ ಸಿಗೋ ಥರನೇ ಫ್ರೆಶ್ ಆ್ಯಂಡ್ ಪ್ಯೂರ್ ಫುಡ್ ಇಲ್ಲಿ ಸಿಗುತ್ತೆ. ಹಸಿರಾಗಿದೆ. ಊಟ ಮಾಡಿಕೊಂಡು ಈ ಸ್ಟೋರಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. UK ಫುಡ್ಸ್ ಅಲ್ಲಿ ಇದ್ದೀನಿ. UK ಫುಡ್ಸ್ ಅಂದ ತಕ್ಷಣ ಏನಪ್ಪಾ ಅಂತ ಅನ್ಕೊಂತಿದ್ದೀರಾ? ಹೌದು, ಉತ್ತರ ಕರ್ನಾಟಕದ ವೆರೈಟಿ ಶೈಲಿಯ ಫುಡ್ ಇಲ್ಲಿ ಸಿಗುತ್ತೆ. ಅಂದರೆ ನೀವು ಇಮ್ಯಾಜಿನು ಮಾಡ್ಕೊಳಕ್ ಆಗಲ್ಲ ಅಂಥ ವೆರೈಟಿ ಆಫ್ ಫುಡ್ ಐಟಮ್ಸ್ ಮತ್ತೆ ಪ್ರಿಸರ್ವ್ ಮಾಡೋಂಥ ಫುಡ್ ಎಲ್ಲ ಸಿಗುತ್ತೆ ಇಲ್ಲಿ. ಇದಕ್ಕೆ ವುಮೆನ್ ವೆಲ್ಫೇರ್ ಪ್ರಾಜೆಕ್ಟ್ ಅಂತಾನೂ ಹೇಳ್ಬೋದು. ಯಾಕಂದರೆ ಇದನ್ನ ಮಹಿಳಾ ಸ್ವಾವಲಂಬನೆ ಗೃಹೋದ್ಯೋಗ ಕೇಂದ್ರ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಒಳಗಡೆ ಇದ್ದೀನಿ. ಮಾಲೀಕರಾದ ನಳಿನಿ ಮ್ಯಾಮ್ ಮತ್ತೆ ಸುರೇಶ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಆ್ಯಕ್ಚುಲಿ ನಾನು ಯೂಶಲ್ ಆಗಿ ಇಲ್ಲಿ ಕತ್ರಿಗುಪ್ಪೆ ಸೈಡಿಗೆ ಬಂದಾಗ ಇಲ್ಲಿನ ಚಪಾತಿ ಮತ್ತು ಊಟ ಮಾಡ್ಕೊಂಡು ಹೋಗ್ತೀನಿ. ಸೊ ಹಾಗೆ ನಮ್ಮ ವೀಕ್ಷಕರನ್ನು ಕರ್ಕೊಂಬಂದಿದ್ದೀನಿ ನಿಮ್ಮ ಸ್ಟೋರ್ನ ತೋರಿಸೋದಕ್ಕೆ. ಸೊ ಫಸ್ಟ್ ಆಫ್ ಆಲ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಸ್ಟೋರ್ ಬಗ್ಗೆ? ನಮ್ಮ ಸ್ಟೋರ್ ಬಗ್ಗೆ ಅಂದರೆ ಎರಡು ವಿಷಯ. ಒಂದು, ಮಹಿಳೆಯರಿಗೆ ಒಂದು ಉದ್ಯೋಗ ಕೊಟ್ಟು ಅವರ ಜೀವನ ಮಟ್ಟ ಸುಧಾರಿಸೋದು. ಎಲ್ಲ ರೀತಿಯಿಂದಲೂ ಅವರಿಗೆ ಇಲ್ಲಿ ಕೆಲಸ ಕೊಟ್ಟು ಅವರು ಸ್ವಾವಲಂಬನೆಗಳೇ ಆಗಬೇಕು ಅಂತೇಳಿ ಅದು ನಮ್ಮ ಉದ್ದೇಶ. ನಮ್ಮಲ್ಲಿ ಒಂದು 20 ಜನ ಮಹಿಳೆಯರು ಕೆಲಸ ಮಾಡ್ತಾಯಿದ್ರು. ಅವರು ಹಳ್ಳಿಯಿಂದ ಬಂದಿದ್ದಾರೆ, ಬಡವರಿದ್ದಾರೆ. ಇಲ್ಲಿ ಬಂದ ಮೇಲೆ ಅವರ ಇದು ಏನಿದೆ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ ಎಲ್ಲ ರೀತಿಯಿಂದ ಸುಧಾರಿಸಿಯಾಗಿ ಈಗ ಅವರು ಭಾಳ ಸ್ವತಂತ್ರರಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಇದು ಒಂದು ಉದ್ದೇಶ. ಇನ್ನೊಂದು ಉದ್ದೇಶ, ಎಲ್ಲರಿಗೂ ಏನಿದೆ ನಾವು ಶುಚಿಯಾದ, ರುಚಿಯಾದ, ಆರೋಗ್ಯಕರವಾದ, ಸತ್ವಯುತವಾದ ಆಹಾರ ಅದು ಮನೆಯಲ್ಲಿ ತಯಾರಿಸಿದ ಮಾತೆಯರಿಂದ ನಾವು ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದೀವಿ ಅಂತೇಳಿ ನಮಗೊಂದು ಸಂತೋಷ, ಹೆಮ್ಮೆ ಆಗ್ತಾ ಇದೆ. ನಾವು ಈ ಕೆಲಸವನ್ನು ನಾವು ಸುಮಾರು 12 ವರ್ಷದಿಂದ ಮಾಡ್ತಾ ಇದ್ದೇವೆ. ದಟ್ಸ್ ವೆರಿ ಸ್ವೀಟ್. ಸೊ ಸುರೇಶ್ ಸರ್ ಅವರು ಇಷ್ಟು ಒಳ್ಳೆ ಥಾಟ್ನ ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಬರೋದಿಲ್ಲ ಅಲ್ವಾ? ಲೈಕ್ ಕೆಲಸ ಇವಾಗ ನಮ್ಮ ವೀಕ್ಷಕರಲ್ಲೂ ಕೂಡ ಎಷ್ಟೊಂದು ಜನ ಕೆಲಸ ಹುಡ್ಕೊಂಡಿರ್ತಾರೆ ಅಲ್ವಾ? ಸೊ ಅವರು ಕೂಡ ಇವಾಗ ಓಪನಿಂಗ್ಸ್ ಇದೆಯಾ ನಿಮ್ಮ ಸ್ಟೋರಲ್ಲಿ ಬಂದು ಕೆಲಸ ಮಾಡೋದಕ್ಕೆ? ಇದೆ, ಬಟ್ ಅವ್ರಿಗೆ ನೆಸೆಸಿಟಿ ಇರಬೇಕು. ಓಕೆ, ಅವ್ರು ಜಾಬ್ ಮಾಡಬೇಕು ಅಂತ ಇಚ್ಛೆ ಇರಬೇಕು. ಓಕೆ, ನಾಟ್ ಜಸ್ಟ್ ಟೈಮ್ ಪಾಸ್. ಓಕೆ, ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇಲ್ಲಿ ಹಲವಾರು ಜನ ಮಹಿಳೆಯರು ಅಂದರೆ ಮನೆಯಿಂದ ಆಚೆ ಹಲವಾರು ಕಾರಣಗಳಿಂದ ಆಚೆ ಬಂದಿರ್ತಾರೆ, ಬೇರೆ ಬೇರೆ ಹಳ್ಳಿಗಳಿಂದ. ಅವರೆಲ್ಲ ಇಲ್ಲಿ ಬಂದು ಕೆಲಸ ಕಲ್ತ್ಕೊಂಡು ರೊಟ್ಟಿ ಮಾಡಿ ನಿಜಾಗ್ಲೂ ತುಂಬ ಡಿಫ್ರೆಂಟ್ ಥಾಟ್. ಈ ಥರ ಸ್ಟೋರ್ಸ್ ಇರೋದು ಕಡಿಮೆ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ಈ ಥಾಟ್ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ ಹೇಳಿದ್ರಿ? ಅದು ನಾವು ಶುರು ಮಾಡಿದ್ದು ಅಂದರೆ ನೀವು ಏನಕ್ಕೆ ಅನ್ಕೊಂಡ್ರಿ ಇವಾಗ ಈ ಥರ ಮಾಡಬೇಕು? ನಾವು ಸಮಾಜಕ್ಕೆ ಏನಾದರೂ ಒಂದು ಕೆಲಸ ಮಾಡಬೇಕು. ನಾವು ರಿಟೈರ್ಮೆಂಟ್ ಆಯಿತು, ನಂದು 40 ವರ್ಷ ಈ ಖಾದಿ ಗ್ರಾಮೋದ್ಯೋಗದ ಒಂದು ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದೆ. ನಾನು ಇಂಥ ಬೇಕಾದಷ್ಟು ಕೆಲಸ ಜನರಿಗೆ ಕೊಡುವಂಥ ಕೆಲಸದಲ್ಲಿ ನಾನು ನೋಡಿದ್ದೆ. ಸೊ ಆದ್ದರಿಂದ ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಶುರು ಮಾಡಿದೆ. ನನ್ನ ಶ್ರೀಮತಿ ಅವಳು ಏನಿದೆ ಟೀಚರ್ ಆಗಿದ್ದು, ಅದು ಅಲ್ಲದೆ ಅವಳು ಈ ನ್ಯೂಟ್ರಿಷನ್ ಗ್ರ್ಯಾಜುಯೇಟ್. ಆದ್ದರಿಂದ ಇಲ್ಲಿ
ಇಲ್ಲಿ ಒಳ್ಳೆ ಆಹಾರ ಕೊಡಬೇಕು. ಎಲ್ಲ ಕಡೆ ಏನಿದೆ ಸೋಡಾ ರಾಸಾಯನಿಕ ಅದನ್ನೆಲ್ಲ ಬೆರೆಸ್ತಾರೆ. ನಾವು ಬೇರೆಯಾಗಿ ಒಳ್ಳೆ ಆಹಾರ ಮನೆಯಲ್ಲಿ ನಾವು ಯಾರು ನಮ್ಮ ಅತಿಥಿಗಳು ಇವತ್ತು ಬಂದರೆ ನಾವು ಎಷ್ಟು ಕಾಳಜಿ ತಗೊಂಡು ವಿಶೇಷವಾಗಿ ಅಡುಗೆ ಮಾಡ್ತೀವಿ, ಆ ರೀತಿ ಮಾಡಿಕೊಟ್ಟು ನಾವು ಜನರಿಗೆ ಒಂದು ಸೇವೆ ಮಾಡಬೇಕು ಅಂತ ಹೇಳಿ. ಸೊ ಮ್ಯಾಮ್, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 20 ಜನ ಮಹಿಳೆಯರು ಇದ್ದಾರೆ ಅಂತ ಹೇಳಿದ್ರಿ, ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಮೇಡಮ್ ನೀವು ಬನ್ನಿ ಮಾಡ್ಕೊಡಿ ಅಂದ್ರೆ ರೊಟ್ಟಿ ತಟ್ಟಕ್ಕೆ ಬರುತ್ತಾ ನಿಮಗೆ? ನನಗೆ ತಟ್ಟಿಗೆ ಬರ್ದೇ ಇದ್ರೆ ನಾನು ಹೆಂಗೆ ಹೇಳ್ಕೊಡ್ಲಿ ಅವ್ರಿಗೆ? ವೆರಿ ಸ್ವೀಟ್. ಇವರೇ ಕೋಚು. ಮತ್ತೆ ನಾನೇ ಆಕ್ಚುಲಿ ಐ ಆಮ್ ದ ಓನ್ಲಿ ಕುಕ್. ಓಕೆ. ಮಿಕ್ಕಿದವರೆಲ್ಲ ನಂಗೆ ಹೆಲ್ಪ್ ಮಾಡ್ತಾರೆ. ನೋಡಿದ್ರಾ? ಒನ್ ಕುಕ್ ಅಂದ್ರೆ ಟೂ ಮೆನಿ ಕುಕ್ ಸ್ಪಾಯ್ಲ್ ದ ಬ್ರಾತ್. ನಾನು ಐ ಆಮ್ ದ ಓನ್ಲಿ ಕುಕ್, ಅವರೆಲ್ಲ ನನಗೆ ಅಸಿಸ್ಟೆಂಟ್. ಅಂಡ್ ನಾನು ತಗೊಳ್ಳೋದು ರಾ ಹ್ಯಾಂಡ್ಸ್. ಯಾರು ಏನು ಬರ್ತಿರಲ್ಲ ಅವ್ರಿಗೆ, ಅಂತವ್ರನ್ನ ಮಾತ್ರ ತಗೊಂಡು ನಾನು ಇಲ್ಲಿ ಟ್ರೈನಿಂಗ್ ಕೊಟ್ಟು ನಾನು ಅವ್ರಿಗೆ ಕಲ್ಸ್ಕೊಡ್ತೀನಿ. ಹಾಗಿದ್ರೆ ನಾನು ಸೇರ್ಕೊಬೇಕು, ಯಾಕಂದ್ರೆ ನನಗೆ ರೊಟ್ಟಿ ತಟ್ಟಕ್ಕಂತೂ ಬರೋದಿಲ್ಲ. ಸೊ ನಾನು ಸೇರಿಸ್ಕೊಂತೀರ ಬಂದ್ರೆ. ಈ ಅಂಗಡಿನಲ್ಲಿ ಕರದಂಟು ಸಿಗುತ್ತೆ. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಈ ಒಂದು ಸ್ಟೋರ್ ಓಪನ್ ಆಗಿರೋದು. ಸೊ ಕರದಂಟು ಅಂದ್ರೆ ಏನು ಅಂದ್ರೆ ಹಬ್ಬ ಬರ್ತಿದೆ, ಸೊ ಸ್ವೀಟ್ ಬಗ್ಗೆ ಹೇಳ್ಕೊಡ್ತೀನಿ, ಇನ್ನೂ ತಿಳಿಸ್ಕೊಡ್ತೀನಿ ಇಲ್ಲಿ ಬೇರೆ ಯಾವ ಥರ ಐಟಮ್ ಸಿಗುತ್ತೆ ಅಂತ. ಕಾದ್ ನೋಡಿ. ಅದಕ್ಕೂ ಮುಂಚೆ ನಿಮಗೋಸ್ಕರ 2 ಸೂಪರ್ ಡೂಪರ್ ಟ್ರ್ಯಾಕ್ಸ್ ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಹಬ್ಬದ ಸ್ಪೆಷಲ್ ಎಪಿಸೋಡ್ ಚಾಟ್ ಸ್ಟ್ರೀಟ್ ನಲ್ಲಿ ಇವತ್ತು ಸ್ವೀಟ್ಸ್ ಎಲ್ಲ ಹೇಳ್ಕೊಡ್ತಿದ್ದೀನಿ. ಐ ಮೀನ್ ಸ್ವೀಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ಕರದಂಟು ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ತುಂಬಾ ಬಿಸಿ ಇದ್ದಾರೆ ಮೇಡಮ್, ಯಾಕಂದ್ರೆ ಯೂಶಲ್ ಆಗಿ ಇಲ್ಲಿ ದಿನಕ್ಕೆ 500 ಜನ ಕಸ್ಟಮರ್ಸ್ ಬರ್ತಾರಂತೆ. ನೀವೇ ಇಮ್ಯಾಜಿನ್ ಮಾಡಿ, 500 ಜನ ಬಂದು ಇಲ್ಲಿ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ತಾರೆ. ಇದೊಂದು ಗೊತ್ತು ನನಗೆ, ಯಾಕಂದ್ರೆ ಮನೇಲಿ ಅಮ್ಮ ಫೋರ್ಸ್ ಮಾಡ್ತಾರೆ ತಿನ್ನಕ್ಕೆ. ಸರ್ ರಾಗಿ ರೊಟ್ಟಿ ಇದೆ, ಕಪ್ಪಗಿರೋದೆಲ್ಲ ರಾಗಿ. ಓಕೆ, ನೆಕ್ಸ್ಟ್ ರಾಗಿ, ಇದು ಅಕ್ಕಿ ರೊಟ್ಟಿ. ಓಕೆ. ನಾವು ಉತ್ತರ ಕರ್ನಾಟಕ ಫುಡ್ನವ್ರು ಇದ್ರೂ ಇಲ್ಲಿ ಬರೋ ಜನಕ್ಕೆ ಅನುಕೂಲವಾಗೋ ಹಾಗೆ ಎಲ್ಲ ವೆರೈಟಿ ಫುಡ್ ಮಾಡ್ತೀವಿ. ಸೊ ಇದು ಬೆಂಗಳೂರು ಟೈಪ್ ಬಿಸಿಬೇಳೆ ಬಾತು ಮಾಡ್ತೀವಿ, ಅಯ್ಯಂಗಾರ್ ಪುಳಿಯೋಗರೆನೂ ಮಾಡ್ತೀವಿ. ಈ ಕಡೆ ರಾಗಿ ರೊಟ್ಟಿ, ನಮ್ಮ ರೊಟ್ಟಿನೂ ಜೋಳದ ರೊಟ್ಟಿನೂ ಮಾಡ್ತೀವಿ. ಸೊ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿ ತಟ್ಬಿಡ್ತೀರಾ, ನಮ್ಗೆ ಯಾರಿಗೂ ಬರೋದಿಲ್ಲ, ಬೇರೆ ಏರಿಯಾಗಳಿಗೆ ಬರೋದಿಲ್ಲ. ಅದನ್ನ ತಟ್ಬಿಟ್ಟು ಕೊಟ್ಬಿಡ್ತಾರೆ, ಹಂಗೆ ಬೆಣ್ಣೆ ಹಂಗೆ ಕರ್ಗೋಗ್ಬಿಡ್ತಾರೆ ಎಲ್ಲರೂ. ಆಕ್ಚುಲಿ ಈ ತರ ಫುಡ್ ಜಾಸ್ತಿ ಜನ ಇಷ್ಟಪಡ್ತಾರೆ. ಫಸ್ಟ್ ಆಫ್ ಆಲ್ ರೊಟ್ಟಿ ತಟ್ಟಿದ್ರೆ ಹಲವಾರು ದಿನ ಬರುತ್ತಲ್ವಾ? ಇದು ಕಟಿ ರೊಟ್ಟಿ ಅಂತ. ಇದಕ್ಕೆ ಶೆಲ್ಫ್ ಲೈಫ್ 1.5 ಮಂತ್ ಇರುತ್ತೆ. ಓ ಮೈ ಗಾಡ್. ಇದು ಹೆಂಗ್ ಮಾಡೋದು ಅಂದ್ರೆ ಅದನ್ನ ಮಾಡಿಬಿಟ್ಟು ಅದನ್ನ ಡ್ರೈ ಮಾಡ್ತಾರೆ. ಓಕೆ, ಸ್ವಲ್ಪ ಹಪ್ಪಳ ತರ ಇದೆ, ಹಪ್ಪಳ ತರ ಡ್ರೈ ಮಾಡ್ತಾರೆ. ಇದನ್ನ ನೀವು ವ್ಯಾಕ್ಯೂಮ್ ಇದನ್ನ ಮೈಕ್ರೋ ಓವನ್ದಲ್ಲಿ ಇಟ್ಕೊಂಡು ಮಾಡಿದ್ರೆ ಹಪ್ಪಳ ತರನೇ ತಿನ್ಬೋದು, ಆರಾಮಾಗಿ. ಓಕೆ. ಇದ್ರ ಜೊತೆಗೆ ಏನು? ಎಣ್ಣೆಗಾಯಿ. ಎಣ್ಣೆಗಾಯಿ, ಮೊಸರು. ನನ್ನ ಫೇವರೇಟ್ ಆಕ್ಚುಲಿ ಎಣ್ಣೆಗಾಯಿ. ಓಕೆ. ಇದು ಗ್ರೀನ್ ಕಲರ್, ಇದು ಮೇಥಿ ಚಪಾತಿ. ಓಕೆ. ಮೇಥಿ ಚಪಾತಿ ಇದು ನಾವು ಮೇಥಿ ಸೊಪ್ಪು ಹೆಚ್ಚಿ ಮತ್ತೆ ಅದರ ಸ್ವಲ್ಪ ರಸನೂ ತೆಗೆದು ಅದರಲ್ಲಿ ಕಲಸಿ ಮಾಡಿದ್ರೆ ಇದು ನಿಲ್ಲತ್ತೆ. ಓಕೆ. 2 to 2.5 days ನಿಲ್ಲತ್ತೆ. ಸೊ ಮನೇಲಿ ಕೆಲವ್ರಿಗೆ ಎಷ್ಟೊಂದು ಜನಕ್ಕೆ ಸೊಪ್ಪು ತಿನ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಹಂಗೆ ಡೈರೆಕ್ಟ್ ಆಗಿ ತಿನ್ನಕ್ಕಾಗಲ್ಲ. ಸೊ ಈ ತರ ಮಾಡ್ಕೊಂಡು ತಿನ್ಬೋದು. ಕಮಿಂಗ್ ಟು ಮೈ ಫೇವ್ರೆಟ್ ಪಾರ್ಟ್, ಬೇಳೆ ಒಬ್ಬಟ್ಟು. ಬೇಳೆ ಒಬ್ಬಟ್ಟು ಮಾಡಿದ್ದಾರೆ. ಸೊ ಇದ್ರ ಮೇಲೆ ತುಪ್ಪ ಹಾಕ್ಬಿಟ್ಟು ತಿಂದ್ರೆ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್. ಈ ಪೇಪರ್ ಏನಕ್ಕೆ ಇಟ್ಟಿದ್ದೀರಾ? ಪೇಪರ್ ಒಂದಕ್ಕೊಂದು ಅಂಟಬಾರ್ದು ಅಂತ. ಹೋಳಿಗೆಗಳು ಬಿಸಿ ಬಿಸಿ ಹಾಕ್ತೀವಲ್ಲ, ಒಂದಕ್ಕೊಂದು ಅಂಟಬಾರ್ದು ಅಂತ. ಓಕೆ, ದಟ್ಸ್ ವೆರಿ ನೈಸ್. ಇಷ್ಟು ಐಟಮ್ ಅಲ್ಲಿ ನಿಮ್ಮ ಫೇವ್ರೆಟ್ ಯಾವುದು? ನನ್ನ ಫೇವ್ರೆಟ್ ಮೇಥಿ ಚಪಾತಿ. ಓಕೆ. ಸೊ ಸರ್ ಕೇಳೋಣ, ಸರ್ ನಿಮ್ಮ ಫೇವ್ರೆಟ್ ಯಾವುದು? ನನ್ನ ತಾಲಿಪೆಟ್ಟು, ಜೋಳದ ಮಸಾಲೆ. ಓಕೆ. ನಿಮ್ಮ ಫೇವ್ರೆಟ್ ಅವ್ರಿಗೆಲ್ಲರೂ ಫೇವ್ರೆಟ್, ಯಾಕಂದ್ರೆ ಅವ್ರ ವೈಫ್ ತಾನೆ ಮೇನ್ ಕುಕ್. ಸೊ ಮ್ಯಾಮ್ ಹೇಳಿ, ಕರದಂಟು ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಕರದಂಟು ಇದು ಆ್ಯಕ್ಚುಲಿ ಗೋಕಾಕ್ ಕರದಂಟು ಅಂತ ತುಂಬ ಫೇಮಸ್ಸು. ಓಕೆ. ಡ್ರೈ ಫ್ರೂಟ್ಸ್, ಇದರಲ್ಲಿ ಕಂಪ್ಲೀಟ್ ಡ್ರೈ ಫ್ರೂಟ್ಸ್. ಆ್ಯಂಡ್ ಇದು ಅಲ್ಲಿಂದ ಬರುತ್ತೆ, ಇದು ಔಟ್ಸೋರ್ಸ್ಡ್ ಸಪ್ಲೈ ಅಲ್ಲಿಂದ ಬರುತ್ತೆ. ಓಕೆ. ಸೊ ನಾವು ಮಾಡೋದು ಅಂಟಿನುಂಡೆ ಅಂತ ಮಾಡ್ತೀವಿ, ಸೇಮ್ ಕಾಂಬಿನೇಷನ್. ಇದು ಸಕ್ಕರೆ ಹಾಕಿರೋದು. ಓಕೆ. ಇದು ಸಕ್ಕರೆ ಹಾಕಿರೋದು. ನಾವು ಮಾಡಿರೋದು ಅಂಟಿನುಂಡೆ. ಎಲ್ಲಿವಪ್ಪ ಇದ್ರಲ್ಲಿ ನೋಡಿ, ನಿಮಗೆ ಕಾಣುತ್ತೆ ಎಷ್ಟು ಡ್ರೈ ಫ್ರೂಟ್ಸ್ ಇದೆ ಅಂತ. ಪಿಸ್ತಾ, ಬಾದಾಮ್, ವಾಲ್ನಟ್ ಎಲ್ಲ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಸೊ ಎಲ್ಲ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಶುಗರ್ ಯೂಸ್ ಮಾಡಿದಾರಂತೆ. ಇದು ನಾವು ಇಲ್ಲಿ ಮನೇಲಿ ಮಾಡ್ತೀವಿ ಇದನ್ನ, ಸೇಮ್ ರಿಪ್ಲೇಸ್ಮೆಂಟ್, ಬಟ್ ಬೆಲ್ಲ ಹಾಕಿ ಮಾಡ್ತೀವಿ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಬೆಲ್ಲ ಹಾಕಿ. ಅಂದ್ರೆ ಡಯಟ್ ಕಾನ್ಶಿಯಸ್ ಇರೋರು ಈ ತರ ತಗೊಂಡು ತಿನ್ಬೋದು. ಬೆಲ್ಲ ಹಾಕಿರೋದು ಮತ್ತೆ ಟೋಟಲಿ ನ್ಯೂಟ್ರಿಷಿಯಸ್, ಯಾಕಂದ್ರೆ ಡ್ರೈ ಫ್ರೂಟ್ಸ್ ಪೂರಾ ಪೌಷ್ಟಿಕ ಆಗುತ್ತೆ. ಓಕೆ. ಡ್ರೈ ಫ್ರೂಟ್ಸ್ ಮಾಡ್ತೀವಿ. ನನಗೆ ಈ ಡ್ರೈ ಫ್ರೂಟ್ಸ್ ಇದರಲ್ಲಿ ಮೇಲ್ಗಡೆ ಇದು ಹಾಕಿರ್ತಾರಲ್ಲ, ಗೋಡಂಬಿ, ಬಾದಾಮಿ, ಅದರ ತಿನ್ನಕ್ಕೆ ತುಂಬಾ ಇಷ್ಟ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಅದು ಬಿಟ್ಟು ಬೇರೆ ಏನೇನು ಸ್ವೀಟ್ ಸಿಗುತ್ತೆ? ಆಮೇಲೆ ಇಲ್ಲಿ ಕುಂದ ಅಂತ ಸಿಗುತ್ತೆ, ಬೆಳಗಾವ್ ಕುಂದ ಅಂತ. ದಿಸ್ ಇಸ್ ಫೇಮಸ್. ಇದು ಕೋವಾದಿಂದ ಮಾಡಿದ್ದು. ಓಕೆ.
ಪ್ಯೂರ್ ಕೋವಾ ಅಂದ್ರೆ ಇರುತ್ತೆ, ಪುಡಿ ಆಗಿರುತ್ತೆ. ಪುಡಿ ಆಗಿರುತ್ತೆ ಕೋವಾದಿಂದ ಮಾಡಿದ್ದು. ಆಮೇಲೆ ನಮ್ದು ಧಾರವಾಡ ಪೇಡ ಅಂತ ಎಲ್ರಿಗೂ ಗೊತ್ತು, ಅದು ಫೇಮಸ್, ಅದು ಧಾರವಾಡ ಪೇಡ ಸಿಗುತ್ತೆ. ಆಮೇಲೆ ಇದು ನಾವು ಸ್ಪೆಷಲ್ ಆಗಿ ಗೋಧಿ ಲಾಡು ಅಂತ ಮಾಡ್ತೀವಿ, ಗೋಧಿ ಹಿಟ್ಟಿಂದ ಮಾಡಿದ್ದು. ಇದರಲ್ಲಿ ಡ್ರೈ ಫ್ರೂಟ್ಸು ಹಾಕಿರ್ತೀವಿ, ಅಂಟು ಹಾಕಿರ್ತೀವಿ. ಓಕೆ, ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಬೆಂಗಳೂರು ಅವ್ರಿಗೆ ಇಷ್ಟ ಆಗುವಂತ ಅಂದ್ರೆ ಇಲ್ಲಿನ ಮಾಡರ್ನ್ ಕಾಯಿ ಹೋಳಿಗೆ ಇಷ್ಟಪಡ್ತಾರೆ, ಮತ್ತೆ ಕೆಲವು ಯುನೋ ವೆರಿಫೈ ಐ ಮೀನ್ ಸ್ವಲ್ಪ ಕಸ್ಟಮೈಸ್ ಮಾಡಿ ತಿನ್ನಕ್ಕೆ ಇಷ್ಟಪಡ್ತಾರೆ. ಸೊ ಅದು ಇಲ್ಲಿ ಅವೈಲೇಬಲ್ ಇದೆ. ಮತ್ತೆ ಉತ್ತರ ಕರ್ನಾಟಕದಲ್ಲಿ ಸಿಗೋವಂಥ ಫುಡ್ಸು ಇಲ್ಲಿ ಸಿಗುತ್ತೆ. ಆ್ಯಂಡ್ ಮನೆಯಲ್ಲಿ ಅಂದರೆ ಗೃಹಿಣಿಯರಿಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ಎಲ್ಲ ಥರದ ಚಟ್ನಿ ಪುಡಿ ಕೂಡ ಸಿಗುತ್ತೆ ಇಲ್ಲಿ ನೋಡಿ. ಸೊ ನೋಡಿದಲ್ಲ ಫ್ರೆಂಡ್ಸ್, ಮಹಿಳಾ ಸ್ವಾವಲಂಬನಾ ಕೇಂದ್ರ ಎಷ್ಟು ಹೆಲ್ಪ್ಫುಲ್ ಆಗಿದೆ. ಫಸ್ಟ್ ಆಫ್ ಆಲ್ ಇಟ್ಸ್ ಲೈಕ್ ಸ್ಮಾಲ್ ಇಂಡಸ್ಟ್ರಿ, ಐ ಮೀನ್ ಇದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬರುತ್ತಲ್ಲ, ಸೊ ಅದು ಡೆವಲಪ್ ಆದಂಗೂ ಆಯಿತು. ಮತ್ತು ಮನೆ ಐ ಮೀನ್ ರಿಟೈರ್ ಆದವ್ರಿಗೂ ಕೂಡ ಒಂದು ಕೆಲಸ ಸಿಕ್ದಂಗೆ. ಆ್ಯಂಡ್ ಇದಲ್ಲದೆ ನಿಮಗೆ ಮಧ್ಯಾಹ್ನ ಏನಾದ್ರು ಊಟ ತಿನ್ನಬೇಕು, ಲೈಟಾಗಿ ಏನಾದ್ರು ತಿನ್ಬೇಕಂದಾಗ ಕೂಡ ಇಲ್ಲಿ ಬಂದು ನೀವು ಊಟ ಮಾಡ್ಬೋದು. ವೆರೈಟಿ ಆಫ್ ಚಟ್ನಿ ಪುಡಿ ಸಿಗುತ್ತೆ, ಸ್ವೀಟ್ ಸಿಗುತ್ತೆ, ಕರದಂಟು ಸಿಗುತ್ತೆ. ಇದೆಲ್ಲ ಬೇಕಂದರೆ ನೀವು ಕತ್ರಿಗುಪ್ಪೆನಲ್ಲಿ ಇರೋ ಈ ಒಂದು UK ಫುಡ್ ಸ್ಟೋರಿಗೆ ಬರಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ಜೊತೆ ಮಾತಾಡಿ ನಿಮ್ಮ ಸ್ಟೋರಿಗೆ ಬಂದು ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಡಿದ್ದೀನಿ ಹಲವಾರು ವಿಷಯ. ಸೊ ಐ ಆಮ್ ಶೋರ್ ಎಲ್ಲರೂ ನಿಮ್ಮ ಎಷ್ಟೊಂದು ಜನ ದೆಲ್ ಗೆಟ್ ಬ್ಯಾಕ್ ಟು ಯು. ಸೊ ಮ್ಯಾಮ್, ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್. ಸೊ ನೋಡಿದಲ್ಲ ಫ್ರೆಂಡ್ಸ್, ಇವತ್ತಿನ ಚಾಟ್ ಸ್ಟ್ರೀಟ್ ಹೇಗಿತ್ತು? ಸೂಪರ್ ಅಲ್ವಾ? BDA ಕಾಂಪ್ಲೆಕ್ಸ್ ಕರ್ಕೊಂಡು ಹೋಗಿ ನಿಮಗೆ ಗಣೇಶನ ನಾನು ಪರ್ಚೇಸ್ ಮಾಡಿದ್ದನ್ನ ತೋರಿಸಿದೆ. ಸೊ ಗಣೇಶ ಪರ್ಚೇಸ್ ಮಾಡೋದು ಒಂದೇ ಅಲ್ಲ, ಪದ್ಧತಿ ಪ್ರಕಾರ ಗಣೇಶನ ಮನೆ ಕರ್ಕೊಂಡು ಹೋಗ್ಬೇಕಂದ್ರೆ ಏನೇನೆಲ್ಲ ಐಟಮ್ಸ್ ತೊಗೊಬೇಕು ಅಂತ ಲಕ್ಷ್ಮಣ್ ಅವರು ನಮ್ಗೆ ತಿಳಿಸ್ಕೊಟ್ರು. ಅದನ್ನು ನೀವು ನೋಡ್ಕೊಂಡಲ್ಲ, ಕೆಲವರು ಗಣೇಶ ಹಬ್ಬ ಅದ್ರ ಮೇಲೆ ಗಣೇಶನ ಪರ್ಚೇಸ್ ಮಾಡಿ ಸ್ಥಾಪನೆ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಅವ್ರಿಗೆಲ್ಲ ಏನೇನು ಮಾಡಬೇಕು ಅಂತ ಗೊತ್ತಾಯಿತು. ಅದಾದ್ರ ಮೇಲೆ ಬೊಂಬಾಟ್ ಊಟ, ಸೂಪರ್ ಊಟ ಕರ್ಕೊಂಡು ಹೋದೆ. ಅದು ಏನು ಉತ್ತರ ಕರ್ನಾಟಕದ ಊಟ ಕೇಳಬೇಕಾ? ಜೋಳದ ರೊಟ್ಟಿ ಎಲ್ಲ ತಿನ್ನೆ. ನಿಮಗೂ ಕೂಡ ಹಲವಾರು ವೆರೈಟಿ ಆಫ್ ಫುಡ್ ಬಗ್ಗೆ ಕೂಡ ನಾನು ತಿಳಿಸ್ಕೊಟ್ಟೆ. ಸೊ ಇದೆಲ್ಲ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನನಗೆ ಗೊತ್ತು. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಏನು ಮಾಡಬೇಕು? ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್ ಆ್ಯಂಡ್ ಉದ್ಯಾ ಮ್ಯೂಸಿಕ್ನ ನೋಡೋಣ ಮರಿಬೇಡಿ. ಬಾಯ್.